ಪ್ರವೀಣ ಮತ್ತು ರಚಿತಾ ರಾಮ್ ಅವರ ನಡುವೆ ನಡೆಯುವ ಒಂದು ಸಿನಿಮಾ ಶೈಲಿಯ ಪ್ರೇಮ ಕಥೆಯಿದೆ. ಶೀರ್ಷಿಕೆ ಮನಸ್ಸಿನ ಮೆಲೋಡಿಯ ಪಾತ್ರಗಳು. ಪ್ರವೀಣ ಕಲಾವಿದ, ಮನಸ್ಸಿನ ಯುವಕ, ಚಿತ್ರಕಲೆ, ಸಂಗೀತದಲ್ಲಿ ಆಸಕ್ತಿ, ವಿನಮ್ರ ಹಾಗೂ ನಿಷ್ಕಪಟ. ರಚಿತಾ ರಾಮ್ ಖ್ಯಾತ ನಟಿ, ನಗುತೊಳಗೊಂದು ನೋವು ಇಟ್ಟುಕೊಂಡ ಪ್ರಖ್ಯಾತಿ ಹೊಂದಿದ ಹೀರೋಯಿನ್. ಪ್ರಥಮ ಅಧ್ಯಾಯ, ಮೊದಲ ನೋಟ. ಬೆಂಗಳೂರಲ್ಲಿ ನಡೆಯುವ ಒಂದು ಕಲಾ ಪ್ರದರ್ಶನದಲ್ಲಿ ಪ್ರವೀಣ ತನ್ನ ಚಿತ್ರಗಳ ಪ್ರದರ್ಶನ ಇಡುತ್ತಾನೆ. ಅಲ್ಲಿ ರಚಿತಾ ರಾಮ್ ಚಿತ್ರವೊಂದನ್ನು ನೋಡಿ ಅಚ್ಚರಿಯಿಂದ ನಿಂತುಕೊಳ್ಳುತ್ತಾಳೆ. ಅದು ಆಕೆಯ ನಗುವಿನಂತೆಯೇ ಹೊಳೆಯುವ, ಆದರೆ ಕಣ್ಣಲ್ಲಿ ದುಃಖದ ಛಾಯೆ ಇರುವ ಚಿತ್ರ. ಆಕೆ ಕೇಳುತ್ತಾಳೆ, ಇದನ್ನ ಬರೆದುದಾವ್ರು? ಪ್ರವೀಣ ನಿಧಾನವಾಗಿ ಹೇಳುತ್ತಾನೆ, ನಿನ್ನ ನಗುವಿನ ಹಿಂದಿರುವ ಕಣ್ಣೀರನ್ನ ಕಲಸಿದವನು. ಅಲ್ಲಿ ಅವರ ಕಣ್ಣಿನ ಮಾತುಗಳು ಪ್ರಾರಂಭವಾಗುತ್ತವೆ. ದ್ವಿತೀಯ ಅಧ್ಯಾಯ, ಪ್ರೀತಿ ಅರಳುವ ಕ್ಷಣಗಳು. ಚಿತ್ರಕಲೆ ತರಗತಿಗಳ ನಡುವೆ ಪ್ರೀತಿ ಸೂರ್ಯೋದಯದಂತೆ ಅರಳುತ್ತದೆ. ರಚಿತಾ ಜನಸಂದಣಿಯ ಹೀರೋಯಿನ್ ಆಗಿದ್ದರೂ ಪ್ರವೀಣನ ಮುಂದೆ ಆಕೆ ಸರಳ ರಚು. ಅವರು ಕಾಫಿ ಶಾಪ್ಗಳಲ್ಲಿ ಭೇಟಿಯಾಗುತ್ತಾರೆ, ಸೂರ್ಯಾಸ್ತದಲ್ಲಿ ಚಿತ್ರ ಬಿಡಿಸುತ್ತಾರೆ, ಮಳೆಯಲ್ಲೇ ಕೇಕು ತಿನ್ನುತ್ತಾರೆ. ಒಂದು ದಿನ ಪ್ರವೀಣ ಹೇಳುತ್ತಾನೆ, ನಿನ್ನ ನಗು ನನ್ನ ಚಿತ್ರಕ್ಕೆ ಬಣ್ಣ ಕೊಡೋದು ರಚುವ. ರಚಿತಾ ಮೃದುವಾಗಿ ಉತ್ತರಿಸುತ್ತಾಳೆ, ಆಗ ನಿನ್ನ ಪ್ರೀತಿ ನನ್ನ ಜೀವನಕ್ಕೆ ಅರ್ಥ ಕೊಡ್ತದೆ. ತೃತೀಯ ಅಧ್ಯಾಯ, ಕೀರ್ತಿ ಮತ್ತು ಕಷ್ಟಗಳು. ಮಾಧ್ಯಮಗಳಲ್ಲಿ ಅವರ ಸಂಬಂಧ ಬಿಸಿ ಸುದ್ದಿಯಾಗುತ್ತದೆ. ರಚಿತಾ ಮೇಲೆ ಒತ್ತಡ, ಒಬ್ಬ ಕಲಾವಿದನ ಜೊತೆ ಹೀರೋಯಿನ್ ಪ್ರೇಮ. ಅವಳಿಗೆ ಎರಡು ದಾರಿ, ಕೀರ್ತಿಯ ಪಥ ಅಥವಾ ಹೃದಯದ ಪಥ. ಪ್ರವೀಣ ಬಣ್ಣಗಳ ಮಧ್ಯೆ ಅವಳ ಹೆಸರಿನ ಚಿತ್ರ ಬಿಡಿಸುತ್ತಾನೆ. ಬಣ್ಣಗಳು ಕಣ್ಣೀರಿನಿಂದ ಕರಗುತ್ತವೆ. ಅಂತ್ಯ ಅಧ್ಯಾಯ, ಮನಸ್ಸಿನ ಮೆಲೋಡಿ. ಚಿತ್ರೋತ್ಸವದ ದಿನ ರಚಿತಾ ಜನರ ಮುಂದೆ ಹೇಳುತ್ತಾಳೆ, ನನ್ನ ಜೀವನದ ನಿಜವಾದ ಕಲಾವಿದ ಪ್ರವೀಣ. ಅವನ ಪ್ರೀತಿಯೇ ನನ್ನ ಕತೆ. ಜನರು ಚಪ್ಪಾಳೆ ಹೊಡೆಯುತ್ತಾರೆ. ಪ್ರವೀಣ ವೇದಿಕೆಯತ್ತ ಬಂದು ಆಕೆಯ ಕೈ ಹಿಡಿದುಕೊಳ್ಳುತ್ತಾನೆ. ಇಬ್ಬರ ಕಣ್ಣಲ್ಲಿ ಹಳೆಯ ನೋವು ಮಾಯವಾಗಿ ಹೊಸ ಬೆಳಕು ಅರಳುತ್ತದೆ. ಸಂಗೀತ, ಬಣ್ಣಗಳಲ್ಲಿ ಬರೆದ ಪ್ರೀತಿ, ನಿನ್ನ ನಗುವಿನ ಹಾಡು. ಕ್ಯಾಮೆರಾ ಆಕಾಶದ ಕಡೆ ಜೂಮ್ ಆಗುತ್ತದೆ. ನಿನಗೆ ಬೇಕಾದರೆ ಇದೇ ಕಥೆಯನ್ನು ರೊಮ್ಯಾಂಟಿಕ್ ಸಿನಿಮಾ ಸ್ಕ್ರಿಪ್ಟ್ ಶೈಲಿಯಲ್ಲಿ ಸಂವಾದ, ಸನ್ನಿವೇಶ, ಹಿನ್ನೆಲೆ, ಸಂಗೀತ ರೂಪಿಸಬಹುದು. ಹೇಳು, ಅದನ್ನು ಕನ್ನಡ ಸಿನಿಮಾ ಸ್ಕ್ರಿಪ್ಟ್ ಶೈಲಿಯಲ್ಲ ಬರೆಯೋಣ.